ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣದ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ. ಯಾಕಂದರೆ ಎಲ್ಲ ರೀತಿಯಾದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕನ್ನಡ ವ್ಯಾಕರಣ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಇವತ್ತಿನ ದಿನ ನಾವು ಕನ್ನಡ ವರ್ಣಮಾಲೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ವರ್ಣಮಾಲೆ, ವರ್ಣ ಅನ್ನೋದು ಬಂದುಬಿಟ್ಟು ಅಕ್ಷರ, ಮಾಲೆ ಅನ್ನೋದು ಬಂದುಬಿಟ್ಟು ಗುಂಪು. ಒಟ್ಟಾರೆಯಾಗಿ ಅಕ್ಷರಗಳ ಗುಂಪು ಅಥವಾ ಅಕ್ಷರಗಳ ಮಾಲೆಗೆ ವರ್ಣಮಾಲೆ ಅಂತ ಕರಿತೀವಿ. ಇದರಲ್ಲಿ ಟೋಟಲ್ ಆಗಿ 49 ಅಕ್ಷರಗಳು ಇರ್ತೈತೆ. ನೀವು ಇದರಲ್ಲಿ ಹಂಗೆ ಡೆಫಿನೇಷನ್ ಏನು ಹೇಳಲ್ಲ, ಹಂಗೆ ಡೈರೆಕ್ಟಾಗಿ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗ್ತೀನಿ. ಡೆಫಿನೇಷನ್ ಬೇಕಾದರೆ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ನೀವು ನೋಟ್ ಮಾಡ್ಕೊಬೋದು. ಇದರಲ್ಲಿ 3 ವಿಧ ಇದೆ. ಒಂದು ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು, ಈ ಥರ 3 ವಿಧ ಇದೆ ವರ್ಣಮಾಲೆಯಲ್ಲಿ. ಫಸ್ಟ್ ಒಂದು ಏನಂದರೆ ಸ್ವರಗಳು. ಇದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ಸ್ವರಗಳು, ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳು ಅಂತ ಕರಿತೀವಿ. ಅಂದರೆ ಇಂಡಿಪೆಂಡೆಂಟಾಗಿ ಯೂಸ್ ಮಾಡ್ತೀರಿ ಈ ಅಕ್ಷರಗಳನ್ನ. ಇಂಡಿಪೆಂಡೆಂಟಾಗಿ ಯಾವುದೇ ರೀತಿಯಾದಂಥ ಅಕ್ಷರಗಳನ್ನು ಇವ್ರ ಜೊತೆ ಜೋಡಣೆ ಮಾಡ್ಕೊಳಲ್ಲ ನಾವು. ಇವುಗಳನ್ನ ಉಚ್ಚಾರ ಮಾಡಬೇಕಂದ್ರೆ ಇಂಡಿಪೆಂಡೆಂಟಾಗಿ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಅದು ಯಾವುದ್ಯಾವುದಂದ್ರೆ ಆ ಇಂದ ಅವರೆಗೂ ಇರುತ್ತಲ್ವ, 13 ಅಕ್ಷರ, ಅವನ್ನ ಸ್ವರಗಳು ಅಂತ ಕರಿತೀವಿ. ಇದರಲ್ಲಿ 2 ವಿಧ ಇದೆ. ರಸ್ವ ಸ್ವರ ಅಂತ, ದೀರ್ಘ ಸ್ವರ ಅಂತ. ಪ್ಲುತ ಸ್ವರನೂ ಇದೆ, ಬಟ್ ಅದು ದೀರ್ಘ ಸ್ವರದಲ್ಲೇ ಹೋಗಿ ಸೇರ್ಕೊಂಡಿರುತ್ತೆ. ಅಸ್ವಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತೀರಿ ಇದನ್ನು. ಅಂದರೆ ಜಸ್ಟ್ ಸಿಂಪಲಾಗಿ ಹೇಳ್ಕೊಂಡು ಹೋಗ್ತೀರಿ, ಆ, ಈ, ಉ ಈ ಥರ ಹೇಳ್ಕೊಂಡು ಹೋಗ್ತೀರಲ್ಲ, ಇದನ್ನು ಅಸ್ವಸ್ವರ ಅಂತ ಕರಿತೀವಿ. ಇನ್ನು ದೀರ್ಘ ಸ್ವರ, ಇದನ್ನು 2 ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತೀರಿ. ಅಂದರೆ ಆ, ಈ ಥರ ದೀರ್ಘ ತೆಗಿತೀರಲ್ವ, ಅದಕ್ಕೆ ಇದನ್ನು ದೀರ್ಘ ಸ್ವರ ಅಂತ ಕರಿತೀವಿ. ಪ್ಲುತ ಸ್ವರ ಅಂದರೆ ಇನ್ನು 3 ಮಾತ್ರ ಕಾಲದಲ್ಲಿ ಯೂಸ್ ಮಾಡ್ತಿರೋದನ್ನು. ಅದಿನ್ನೂ ದೀರ್ಘವಾಗಿ ಎಳ್ಕೊಂಡು ಹೋಗ್ತೀವಿ ನಾವು. ಅಕ್ಕ, ಅಣ್ಣ ಈ ಥರ ಯೂಸ್ ಮಾಡ್ತಿರಲ್ವ, ಅದಕ್ಕೆ ನಾವು ಪ್ಲುತ ಸ್ವರ ಅಂತ ಕರಿತೀವಿ. ಇದಿಷ್ಟು ಸ್ವರಗಳ ಬಗ್ಗೆ. ಇನ್ನು ವ್ಯಂಜನಗಳ ಬಗ್ಗೆ ನೋಡೋದಾದರೆ, ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡ್ತೀರಿ ಇದನ್ನು. ಸ್ವರಗಳು ಹೆಲ್ಪ್ ಇಲ್ಲ ಅಂದರೆ ಇದನ್ನು ಉಚ್ಚಾರ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಕ, ಚ, ತ, ಇದಕ್ಕೇನು ಮೀನಿಂಗೇ ಇರೋದಿಲ್ಲ. ಅದೇ ಇದ್ರ ಜೊತೆಗೆ ಯಾವುದಾದ್ರೂ ಒಂದು ಸ್ವರ ಸೇರಿಕೊಂಡ್ರೆ, ಈಗ ರಂಗ ಅನ್ನೋದ್ರ ಬಗ್ಗೆ ಹೇಳೋದಾದರೆ ಆ 0 ಗ ಆ ರಂಗ ಈ ಥರ ಆಗುತ್ತಲ್ವ, ಇದನ್ನು ವ್ಯಂಜನಗಳು ಅಂತ ಕರಿತೀವಿ. ಈ ವ್ಯಂಜನಗಳಲ್ಲಿ 2 ವಿಧ ಇದೆ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಬಂದುಬಿಟ್ಟು ಕಾಯಿಂದ ಹಿಡಿದು ಮಾವರೆಗೂ ಇರುತ್ತಲ್ವ, ಇದನ್ನು ವರ್ಗೀಯ ವ್ಯಂಜನ ಅಂತ ಕರಿತೀರಿ. ಇನ್ನು ಅವರ್ಗೀಯ ವ್ಯಂಜನ ಅಂದರೆ ಯಾಯಿಂದ ಹಿಡಿದು ಲಾವರೆಗೂ ಇರುತ್ತಲ್ವ, ಇದನ್ನು ಅವರ್ಗೀಯ ವ್ಯಂಜನ ಅಂತ ಕರಿತೀವಿ. ಈ ವರ್ಗೀಯ ವ್ಯಂಜನದಲ್ಲಿ ಮತ್ತೆ 3 ವಿಧ ಇದೆ. ಒಂದು ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತ. ಈಗ ಕಾಯಿಂದ ಮಾವರೆಗೂ ಅಂತ ಹೇಳ್ತಲ್ಲ, ಅದರಲ್ಲಿ ಮೊದಲನೇ ಸಾಲು ಮತ್ತು 3ನೇ ಸಾಲಲ್ಲಿ ಬರುತ್ತಲ್ವ, ಇದನ್ನು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. ಮತ್ತು ಎರಡನೇ ಸಾಲಲ್ಲಿ ಮತ್ತು 4ನೇ ಸಾಲಲ್ಲಿ ಬರುತ್ತಲ್ವ, ಇದನ್ನು ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ. ಇನ್ನು ಅನುನಾಸಿಕ ಅಂದರೆ ವರ್ಗದ ಕೊನೆಯಲ್ಲಿ ಬರುತ್ತಲ್ವ, ಇದನ್ನು ಅನುನಾಸಿಕಗಳು ಅಂತ ಕರಿತೀವಿ. ಇನ್ನು 3ನೇ ನೋಡೋದಾದರೆ ಅದು ಯೋಗವಾಹಕ. ಇದರಲ್ಲಿ 2 ವರ್ಡ್ಸೇ ಬರೋದು. ಒಂದು ಅನುಸ್ವರ ಅಂತ, ಇನ್ನೊಂದು ವಿಸರ್ಗ ಅಂತ. ಅಂದರೆ ಅಹ ಇವೆರಡು ಅಕ್ಷರಗಳು ಇರುತ್ತಲ್ವ, ಇವನ್ನ ಯೋಗವಾಹಗಳು ಅಂತ ಕರಿತೀವಿ. ಇದಿಷ್ಟು ವರ್ಣಮಾಲೆ ಬಗ್ಗೆ ಇರುವಂತಹ ಸಿಂಪಲ್ ಆದಂಥ ಎಕ್ಸ್ಪ್ಲನೇಷನ್ನು. ಇನ್ನು ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ಗುಣಿತಾಕ್ಷರಗಳು. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳೇ ಗುಣಿತಾಕ್ಷರಗಳು. ಅಂದರೆ ವ್ಯಂಜನಗಳಿರ್ತೈತಲ್ಲ, ಅವುಗಳ ಜೊತೆ ಸ್ವರಗಳು ಸೇರ್ಕೊತವೆ. ಇದನ್ನು ಗುಣಿತಾಕ್ಷರನ ಕಾಗುಣಿತ ಅಂತೇಳಿದರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಅಂದ್ಕೊತೀನಿ. ಯಾಕಂದರೆ ಇವಾಗ ಉದಾಹರಣೆ ನೋಡೋದಾದರೆ ಕ ಪ್ಲಸ್ ಆ ಕ ಆಗುತ್ತೆ. ಕ ಪ್ಲಸ್ ಆ ಕ ಇವೇನೋ ಕಾಗುಣಿತ ಆಗುತ್ತಲ್ವ, ಇವನ್ನೇ ಗುಣಿತಾಕ್ಷರಗಳು ಅಂತ ಕರಿತೀರಿ ನಾವು. ಇದು ಬಂದುಬಿಟ್ಟು ಗುಣಿತಾಕ್ಷರಕ್ಕೆ ಸಂಬಂಧಪಟ್ಟಂಗೆ. ಇನ್ನು ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ಸಂಯುಕ್ತಾಕ್ಷರಗಳು ಅಂದರೆ ಒತ್ತಕ್ಷರಗಳು. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರುವುದನ್ನು ಸಂಯುಕ್ತಾಕ್ಷರ ಎನ್ನುವರು. ಅಂದರೆ ಇವಾಗ ಒತ್ತಾಕ್ಷರ ಅಂದ್ರೇ ಗೊತ್ತಲ್ವಾ, ಒಂದು ಅಕ್ಷರ ಇದ್ದರೆ ಅದಕ್ಕೆ ಇನ್ನೊಂದು ವ್ಯಂಜನ ಸೇರ್ಕೊಂಡಿರುತ್ತೆ, ಕೆಳಗಡೆ ಒತ್ತು ಸೇರ್ಕೊಂಡಿರುತ್ತಲ್ವ. ಇವಾಗ ಯಾವುದಾದ್ರೂ ಒಂದು ವರ್ಡನ್ನು ಯೂಸ್ ಮಾಡಬೇಕಂದ್ರೆ ನಾವು ಫಾರ್ ಎಕ್ಸಾಂಪಲ್ ನೋಡೋದಾದರೆ ಅಕ್ಕ ಕಾವತ್ತು ಬಂದಿದೆಯಲ್ವಾ, ಇದನ್ನು ಸಂಯುಕ್ತಾಕ್ಷರ ಅಂತ ಕರಿತೀರಿ ನಾವು. ಇದರಲ್ಲಿ 2 ವಿಧ ಇದೆ. ಒಂದು ಸಜಾತಿ, ಇನ್ನೊಂದು ವಿಜಾತಿ. ಸಜಾತಿ ಸಂಯುಕ್ತಾಕ್ಷರ ಅಂದರೆ ಒಂದೇ ಜಾತಿದಿರಬೇಕು. ಈಗ ಕಾಗೆ ಕಾವತ್ತೆ ಬಂದಿರಬೇಕು, ನಾಗೆ ನಾವತ್ತೆ ಬಂದಿರಬೇಕು, ಈ ಥರದನ್ನು ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ವಿಜಾತಿ ಸಂಯುಕ್ತಾಕ್ಷರ ಅಂದರೆ ಬೇರೆ ಬೇರೆ ಜಾತಿದು ಬಂದು ಸೇರ್ಕೊಂಡಿರ್ಬೇಕು ಅದರಲ್ಲಿ. ಫಾರ್ ಎಕ್ಸಾಂಪಲ್ ವಿಶ್ವ, ಶಾಗೆ ವಾವತ್ತು, ಈ ಥರ ಅನ್ಯ, ನಾಗಿ ಯಾವತ್ತು, ಈ ಥರ ವರ್ಡ್ಸ್ನ ವಿಜಾತಿ ಸಂಯುಕ್ತಾಕ್ಷರ ಅದರಲ್ಲಿ ಹೋಗಿ ಸೇರಿಸ್ತೀವಿ ನಾವು. ಇವಾಗ ನಾವು ನೋಡ್ತಾ ಇರೋದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಥಿಂಗ್. ಅಂದರೆ ವರ್ಣಮಾಲೆಯಲ್ಲಿ ಇದು ಖಂಡಿತವಾಗ್ಲೂ ತಿಳ್ಕೊಂಡಿರ್ಬೇಕು ಎಲ್ರೂ, ಯಾವ್ಯಾವ ಅಕ್ಷರ ಎಲ್ಲೆಲ್ಲಿಂದ ಉದ್ಭವ ಆಗುತ್ತೆ ಅನ್ನೋದ್ರ ಬಗ್ಗೆ. ಫಸ್ಟ್ ಬಂದುಬಿಟ್ಟು ಕಂಠ್ಯವರ್ಣ. ಕಂಠದಿಂದ ನಾವು ಉದ್ಭವ ಮಾಡ್ತೀರಿ, ಕಂಠದಿಂದ ಉಚ್ಚಾರ ಮಾಡ್ತೀರಲ್ವ ಅಕ್ಷರಗಳನ್ನ, ಅದನ್ನು ಕಂಠ್ಯವರ್ಣ ಅಂತ ಕರಿತೀವಿ. ಅದು ಯಾವ್ದ್ಯಾವ್ದು ಅಂದರೆ ಅ ಆ ಕ ಖ ಗ ಘ ಞ ಹ. ನೀವೇ ಉಚ್ಚಾರ ಮಾಡಿ ನೋಡಿ, ಇದು ಕಂಠದಿಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಇದನ್ನು ಕಂಠ್ಯವರ್ಣಗಳು ಅಂತೀವಿ. ಇದ್ರ ಜೊತೆಗೆ ವಿಸರ್ಗನೂ ಸೇರ್ಕೊಳ್ಳುತ್ತೆ, ಇದು ಕೂಡ ಕಂಠ್ಯವರ್ಣನೇ ಆಗಿರುತ್ತೆ. ಇನ್ನು 2ನೇ ನೋಡೋದಾದರೆ ತಲ್ವಾಕ್ಷರ.
ಇದನ್ನು ದವಡೆ ಸಹಾಯದಿಂದ ಯೂಸ್ ಮಾಡ್ತೀರಿ ನಾವು. ದವಡೆ ಸಹಾಯದಿಂದ ಇದು ಉಚ್ಚಾರ ಆಗುತ್ತೆ. ಅಂಥ ಅಕ್ಷರಗಳು ಯಾವುದಂದರೆ ಈ ಛ ಛ ಜ ಜ ಞ ಶ ಯ ಇವು ತಲ್ವಾಕ್ಷರ ಆಗಿರುತ್ತೆ. ಇನ್ನು ಮೂರನೇದು ನೋಡೋದಾದರೆ ಮೂರ್ಧಾನ್ಯ ಅಂದರೆ ನಾಲಿಗೆಯ ಮೇಲ್ಭಾಗ ಇರುತ್ತಲ್ವ, ಅದರಿಂದ ಯೂಸ್ ಮಾಡ್ತೀರಿ ನಾವು. ಇದನ್ನು ಮೂರ್ಧಾನ್ಯ ಅಕ್ಷರಗಳು ಅಂತ ಕರಿತೀವಿ. ನೀವೇ ಉಚ್ಚಾರ ಮಾಡಿ ನೋಡಿ. ರು ಟ ಠ ಡ ಢ ಣ ರ ಶ ಇವನ್ನ ಮೂಗಿಂದು ನಾಲಿಗೆ ಮೇಲೆ ಇರುತ್ತಲ್ವ ಅಲ್ಲಿಂದ ಯೂಸ್ ಮಾಡ್ತೀವಿ. ಅಲ್ಲಿಂದ ಉದ್ಭವ ಆಗುತ್ತೆ ಈ ಅಕ್ಷರಗಳು. ಅದಕ್ಕೆ ಇವನ್ನ ಮೂರ್ಧಾನ್ಯ ಅಕ್ಷರಗಳು ಅಂತ ಕರಿತೀವಿ. ಇನ್ನು ನಾಲ್ಕನೇದು ನೋಡೋದಾದರೆ ದಂತ್ಯವರ್ಣ ಅಂತ. ಇವು ಹಲ್ಲುಗಳ ಸಹಾಯದಿಂದ ಇವನ್ನ ಉಚ್ಚಾರ ಮಾಡ್ತೀರಿ. ಅದಕ್ಕೆ ಇವನ್ನ ದಂತ್ಯವರ್ಣ ಅಂತ ಕರಿತೀವಿ. ಅದ್ಯಾವುದಂದರೆ ತತ್ ಥ ದ ದ ನ ಲ ಸ ಇವನ್ನ ಹಲ್ಲುಗಳಿಂದ ಉದ್ಭವ ಆಗುತ್ತಲ್ವ, ಅದಕ್ಕೆ ಇವನ್ನ ದಂತ್ಯವರ್ಣಗಳು ಅಂತ ಕರಿತೀವಿ. ಇನ್ನು ಓಷ್ಟ್ಯವರ್ಣ ಇವು ತುಟಿಯಿಂದ ಸ್ಟಾರ್ಟ್ ಆಗುತ್ತೆ, ತುಟಿಯಿಂದ ಉದ್ಭವ ಆಗುತ್ತೆ ಇವು. ಅದಕ್ಕೆ ಇವನ್ನ ಓಷ್ಯವರ್ಣ ಅಂತ ಕರಿತೀವಿ. ಅವ್ಯಾವ್ಯಾವ ಅಂದರೆ ಉ ಪ ಪ ಬ ಬ ಮ. ನೀವೇ ಉಚ್ಚಾರ ಮಾಡಿ ನೋಡಿ ಈ ಅಕ್ಷರಗಳನ್ನೆಲ್ಲ, ನಿಮಗೆ ಅರ್ಥ ಆಗುತ್ತೆ ನೀಟಾಗಿನ್ನು ಯಾವ್ಯಾವ ಅಕ್ಷರ ಎಲ್ಲೆಲ್ಲಿ ಉದ್ಭವ ಆಗುತ್ತೆ ಅನ್ನೋದ್ರ ಬಗ್ಗೆ. ಇನ್ನು ಆರನೇ ನೋಡಿದರೆ ನಾಸಿಕಗಳು. ಇವು ಮೂಗಿನ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡ್ತೀವಿ. ಅದೇ ಹೇಳ್ತಿರಲ್ವ ಅನುನಾಸಿಕಗಳು ಅಂತ. ಇವನ್ನೇ ಶಾರ್ಟ್ ಫಾರ್ಮಲ್ಲಿ ಇನ್ನೂ ಅರ್ಥ ಆಗೋ ಥರ ಹೇಳೋದಂದರೆ ನಾಸಿಕೆಗಳು ಅಂತ. ಇವು ಜ್ಞ ಜ್ಞ ಣ ಣ ಮ ಇವು ಮೂಗಿನ ಸಹಾಯದಿಂದ ಯೂಸ್ ಮಾಡ್ತೀರಿ ನಾವು. ಅದಕ್ಕೆ ಇವನ್ನ ನಾಸಿಕಗಳು ಅಂತ ಕರಿತೀವಿ. ಇನ್ನು ಏಳನೇ ನೋಡೋದಾದರೆ ಕಂಠತಾಳು. ಇದನ್ನು ಕಂಠ ಮತ್ತು ದವಡೆಯಿಂದ ಇವೆರಡರಿಂದನೂ ಯೂಸ್ ಮಾಡ್ತೀರಿ ನಾವು. ಅದಕ್ಕೆ ಇವನ್ನ ಕಂಠತಾಳು ಅಂತ ಕರಿತೀವಿ. ಆ ಅಕ್ಷರಗಳು ಯಾವುದಂದರೆ ಎ ಐ ಇವು ಮೂರೇ ಅಕ್ಷರಗಳು ಕಂಠತಾಳು ಅನ್ನೋ ಗುಂಪಿಗೆ ಸೇರ್ಕೊಳೋದು. ಇನ್ನು ಎಂಟನೇದು ಬಂದುಬಿಟ್ಟು ಕಂಠೋಷ್ಯ. ಇದರಲ್ಲಿನೂ ಅಷ್ಟೇ ಮೂರೇ ಅಕ್ಷರನ ಯೂಸ್ ಮಾಡೋದು. ಕಂಠೋಷ್ಯದಲ್ಲಿ ಇದನ್ನು ಕಂಠ ಮತ್ತು ತುಟಿಯಿಂದ ಇವೆರಡನ್ನೂ ಯೂಸ್ ಮಾಡಿಕೊಂಡು ಉದ್ಭವ ಆಗುತ್ತೆ ಇದು. ಅದ್ಯಾವುದಂದರೆ ಓ ಔ ಇವು ಮೂರೂ ಕಂಠೋಷ್ಯ ಅನ್ನೋ ಗ್ರೂಪಲ್ಲಿ ಸೇರ್ಕೊಳ್ಳುತ್ತೆ. ಇನ್ನು ಒಂಬತ್ತನೇದು ದಂತೋಷ್ಯ. ಇದರಲ್ಲಿ ಹಲ್ಲು ಮತ್ತು ತುಟಿ ಇವೆರಡನ್ನೂ ಯೂಸ್ ಮಾಡಿಕೊಂಡು ಉಚ್ಚಾರ ಮಾಡ್ತೀರಾ. ಅದರಲ್ಲಿರೋದು ಒಂದೇ ವರ್ಡು, ಅದು ವಾ ಅಂದರೆ ಇದು ದಂತ ಮತ್ತು ತುಟಿ ಇವೆರಡನ್ನೂ ಯೂಸ್ ಮಾಡಿಕೊಂಡು ಉಚ್ಚಾರ ಮಾಡ್ತೀರಲ್ವ ಇದನ್ನು, ಅದಕ್ಕೆ ಇದನ್ನು ದಂತೋಷ್ಯ ಅಂತ ಕರಿತೀವಿ. ಇನ್ನು 10ನೇ ನೋಡೋದಾದರೆ ಕಂಠನಾಸಿಕ. ಇದೇ ಲಾಸ್ಟು. ಇದು ಕಂಠ ಮತ್ತು ಮೂಗು ಇವೆರಡರಿಂದನೂ ಉಚ್ಚಾರ ಮಾಡ್ತೀರಿ ಇದನ್ನು. ಅದು ಒಂದೇ ವರ್ಡು ಅಷ್ಟೇ. ಇದನ್ನು ನೀವೇ ಬೇಕಾದರೆ ಈ ಅಕ್ಷರಗಳನ್ನೆಲ್ಲ ಒಂದ್ಸತಿ ಉಚ್ಚಾರ ಮಾಡಿ ನೋಡಿರಿ, ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಯಾವ್ಯಾವ ಅಕ್ಷರ ಎಲ್ಲೆಲ್ಲಿಂದ ಉದ್ಭವ ಆಗುತ್ತೆ, ಯಾಕೆ ಇವನು ಈ ಥರ ಕರೀತಾರೆ, ಇವಕ್ಕೆ ಯಾಕೆ ಈ ಥರ ಹೆಸರಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಇನ್ನೂ ಡೀಟೇಲ್ ಆಗಿರೋ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಣಮಾಲೆ ಬಗ್ಗೆ ತಿಳ್ಕೊಂಡ್ರಿ, ಗುಣಿತಾಕ್ಷರಗಳ ಬಗ್ಗೆ ತಿಳ್ಕೊಂಡ್ರಿ, ಸಂಯುಕ್ತಾಕ್ಷರಗಳ ಬಗ್ಗೆ ತಿಳ್ಕೊಂಡ್ರಿ. ಇದ್ರ ಜೊತೆಗೆ ಯಾವ್ಯಾವ ಅಕ್ಷರ ಎಲ್ಲೆಲ್ಲಿಂದ ಉದ್ಭವ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.